ನೋಡಿ ಅವರು ಏನು ಹೇಳಿದ್ದಾರೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ತಕ್ಕಂಥ, ಯಾಕಂದ್ರೆ ನಾನು ಕೂಡ ಆ ಭಾಷಣ ಹೇಳಿದೆ. ಎಲ್ಲೂ ಕೂಡ ಸರ್ಕಾರ ಮುಖ್ಯಮಂತ್ರಿ ಅಂತಕ್ಕಂಥ ಶಬ್ದ ಅವ್ರ ಬಾಯಿಂದ ಬಂದಿಲ್ಲ. ಅವ್ರು ಏನು ಹೇಳಿದ್ದಾರೆ, ಇದೇನು ಶೋಷಿತರ ವರ್ಗ ಏನಿದೆ, ಬಡವರು ಅಂತಂದರೆ ಎಲ್ಲ ಜಾತಿಯವರು, ಆಮೇಲೆ ಅಹಿಂದ ವರ್ಗದವರು, ಇವ್ರದ್ದು ಧ್ವನಿಯಾಗಿ ಈ ವಿಚಾರಧಾರೆಗೆ ಶಕ್ತಿ ಕೊಟ್ಟಂಥವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಅವರು ನಮ್ಮ ತಂದೆಯವರು ಅಂತ ಅವರನ್ನು ಉಲ್ಲೇಖ ಮಾಡ್ತಾರೆ. ಈ ವಿಚಾರಧಾರೆಗಳನ್ನು ನಮ್ಮ ತಂದೆಯವರು ಆದಮೇಲೆ ಸತೀಶ್ ಜಾರಕಿಹೊಳಿ ಅವರು ಮುಂದುವರಿಸ್ತಾರಂತಕ್ಕಂಥ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಅದರ ಅರ್ಥ ಇಲ್ಲ, ಅದು ಹೆಂಗಾಗುತ್ತೆ? ಈಗ ಈ ಶೋಷಿತ ವರ್ಗದ ಧ್ವನಿ ಆದರೆ ಮುಖ್ಯಮಂತ್ರಿನ ಅಥವಾ ಸಚಿವನ? ಇಲ್ಲ, ಅದು ಒಂದು ನಾಯಕತ್ವ, ಒಂದು ವಿಚಾರಧಾರೆಗಳಿಗೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ನಾಯಕತ್ವ ಅಷ್ಟೇ. ನಮ್ಮ ಪಕ್ಷದಲ್ಲಿ ಯಾರು ಯಾವ ಸ್ಥಾನದಲ್ಲಿ ಕೂಡಬೇಕು ಅನ್ನುವಂಥ ತೀರ್ಮಾನ ನಮ್ಮ ವರಿಷ್ಠರು, ನಮ್ಮ ಹೈಕಮಾಂಡ್ ಮಾಡ್ತಾರೆ. ಈಗ ಸೆಪ್ಟೆಂಬರ್ ಕ್ರಾಂತಿಗೆ ಪೂರಕವಾಗಿ ಈಗ CM ಬದಲಾವಣೆ ಚರ್ಚೆ ನಡೀತಾ ಇದೆ, ಆಗುತ್ತಾ ಸರ್? ಅದು ಗೊತ್ತಿಲ್ಲ. ನೀವೇ ಸುಮ್ಮನೆ ಗುಂಪುಗಾರಿಕೆ ಮೊನ್ನೆ ಕೇಳಿದ್ರು ಯಾರೋ ನನಗೆ, ನೀವು ಯಾವ ಕಡೆ ರೀ, ನೀವು ಈ ಕಡೆನಾ ಆ ಕಡೆನಾ ಅಂತ ಕೇಳಿದರು. ಇದೇ ಜಿಲ್ಲೆಯಲ್ಲಿ ನಿಮ್ಮ ಗುಂಪು ಯಾವುದು? ನಾವು ಯಾವ ಗುಂಪಲ್ಲ. ನಾವು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ, ನಂದು ಕಾಂಗ್ರೆಸ್ ಗುಂಪು. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನನ್ನ ಗುಂಪಲ್ಲಿದ್ದಾರೆ. BJP ನಾಯಕರು ಹೇಳ್ತಾರೆ ನಿಮ್ಮ ಜಗಳದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ, ಬರೀ ಕುರ್ಚಿ ಕಿತ್ತಾಟನೆ ಮಾಡ್ತಾ ಇದ್ದಾರೆ. ಇವತ್ತು ನೋಡಿದ್ರಲ್ಲ, ಮತ್ತು ಇದು ಅಭಿವೃದ್ಧಿ ಕೆಲಸನೇ, ಇದು ಇವತ್ತಿನ ನಡೀತಾ ಇರೋದು ಅಭಿವೃದ್ಧಿ ಕೆಲಸನೇ. ಈ ಸರಿ ಮಳೆ ನಮಗೆ ಭಾಳಷ್ಟು ತೊಂದರೆ ಮಾಡಿದೆ, ಭಾಳಷ್ಟು ರಸ್ತೆಗಳು ಹಾಳಾಗಿದ್ದಾವೆ. ಮಳೆ ನಿಂತು ಅನುದಾನವನ್ನು ಸೃಷ್ಟಿ ಮಾಡಿ ತರ್ತಕ್ಕಂಥದ್ದು ಸ್ವಲ್ಪ ಆದರೂ ಸಮಯ ಬೇಕು. ರಸ್ತೆಗಳನ್ನು ಸುಧಾರಿಸ್ತೇವೆ. ಈಗಾಗಲೇ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಆಗಿ 50 ಕೋಟಿ ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿಗಳು ನೀರಾವರಿ ಯೋಜನೆಯಲ್ಲಿ ಕೈಗೊಳ್ಳಲು ಇವತ್ತು ನಮಗೆ 50 ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ. ಮತ್ತು ಸಣ್ಣ ನೀರಾವರಿ ಇಲಾಖೆಯವರು ಈ ಭಾಗದ ಕೆರೆಗಳನ್ನು ತುಂಬಿಸ್ತಕ್ಕಂಥ ಮಹತ್ವಾಕಾಂಕ್ಷಿ ಯೋಜನೆ ಇವತ್ತು ನರೇಗಲ್ಲು ಮತ್ತು ಬ್ಯಾಗವಾದಿ ಭಾಗದ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು ಟೆಂಡರ್ ಮುಗಿಯೋ ಹಂತದಲ್ಲಿದೆ. ಇವೆಲ್ಲ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. BJP ನಾಯಕರು ಕೇಳ್ತಾ ಇದ್ದಾರೆ, ಏನು CM ಬದಲಾವಣೆ ಇತ್ತು, ಅದಕ್ಕೆ ಹೈಕಮಾಂಡ್ ಯಾಕೆ ಸ್ಪಷ್ಟ ನಿರ್ಧಾರ ಹೇಳ್ತಾರೆ, ಇದು ಇಲ್ಲ CM ಬದಲಾವಣೆ ಅಂತ ಹೇಳ್ತಿಲ್ಲ, ಯಾಕೆ ಅಂತ? ಅವ್ರನ್ನ ಯಾರು ಕೇಳೇ ಇಲ್ಲ, ನೀವು ಹೋಗಿ. ಅಲ್ಲ ಸರ್, ಇದು ಹೇಳ್ಬೇಕಲ್ಲ, ಅಲ್ಲಿ ಯಾರು ಹೋಗಿ ಕೇಳಿದ್ರೆ ಹೇಳ್ತಾರೆ ಅವರು, ಬದಲಾವಣೆ ಮಾಡ್ತೀವೋ ಇಲ್ಲ. ಏನಂದ್ರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.